ಅಮಾವಾಸ್ಯೆ ಅಥವಾ ಪೌರ್ಣಮಿಯ ಮಧ್ಯರಾತ್ರಿಯೊಂದು ದೇವಿಯ ಗೆಜ್ಜೆ ಶಬ್ದ ಕೇಳಿಸ್ತದಂತೆ. ಇಂದಿಗೂ ಈ ದೇವಸ್ಥಾನದ ಒಳಗೆ ದೇವಿಯ ಸಂಚಾರ ಇದೆ ಅನ್ನೋದು ಇಲ್ಲಿನ ಪುರೋಹಿತರು ಹೇಳಿರುವಂತ ಮಾತು. ಹಾಗೆ ಅಚ್ಚರಿಗೊಳಿಸುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವಿಯ ಸಂಚಾರ ಈ ಕಲಿಯುಗದಲ್ಲಿ ಈಗ್ಲೂ ಇದೆ ಅನ್ನೋದು. ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಎಷ್ಟೋ ಮದ್ವೆಗಳಾಗಿದ್ದಾವೆ, ಆದ್ರೆ ಇಲ್ಲಿಯವರೆಗೂ ಯಾವ ದಂಪತಿಗಳಿಗೂ ಸಂಕಷ್ಟ ಎದುರಾಗಿಲ್ವಂತೆ. ಹಾಗಾದ್ರೆ ಈ ಪವಾಡಗಳನ್ನು ತುಂಬಿಕೊಂಡಿರುವಂತ ಈ ದೇವಸ್ಥಾನ ಯಾವ್ದಂತ ತಿಳ್ಕೊಬೇಕಾ? ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ದೇವಸ್ಥಾನ ಒಂದು ಸಣ್ಣ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಈ ದೇವಸ್ಥಾನ ಬಗ್ಗೆ ಇದುವರೆಗೂ ಯಾರು ಎಲ್ಲೂ ಹೇಳೇ ಇಲ್ಲ. ಅಂಡ್ ಮೇನ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನಗಳಂದ್ರೆ ಪವಾಡಗಳು ಹಾಗೂ ಶಕ್ತಿಗಳು ತುಂಬಿರ್ತವೆ. ಹಾಗೆ ತುಂಬಿರುವಂತ ಒಂದು ದೇವಸ್ಥಾನನೇ ಈ ಕಾಳಿಯಮ್ಮನ ದೇವಸ್ಥಾನ. ಹೌದು ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ದಕ್ಷಿಣ ಮುಖ ಕಾಳಿಯ ದೇವಸ್ಥಾನ. ದಕ್ಷಿಣ ಮುಖ ಕಾಳಿ ಅಂದ ತಕ್ಷಣ ನಿಮ್ಗೆ ನೆನ್ಪಿರ್ಲಿ, ಅಮ್ಮ ಯಾವುದೇ ರೀತಿ ರಕ್ತ ಬಲಿನ ಕೇಳೋದಿಲ್ಲ. ಯಾಕಂದ್ರೆ ದಕ್ಷಿಣ ಮುಖದ ಕಾಳಿ ಶಾಂತ ಸ್ವರೂಪಿಯಾಗಿ ಎಲ್ಲರನ್ನು ಶಾಂತಿಯಿಂದ ಹರಿಸ್ತಾಳೆ ಹಾಗೂ ನೆಮ್ಮದಿ ಕೊಡ್ತಾಳೆ ಅನ್ನೋದು ಭಕ್ತರು ಹಾಗೂ ಹಿನ್ನೆಲೆ. ಅಂಡ್ ದಕ್ಷಿಣ ಮುಖದ ಕಾಳಿಯ ಈ ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಳಕ್ಕೂ ಮುಂಚೆ, ಈ ದೇವಸ್ಥಾನ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಿಮಗೆ ಬೇಕು ಅನ್ನಂಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾಕಂದ್ರೆ ಶಾರ್ಟ್ಸ್ ಅಲ್ಲಿ ನಾನು ಈ ದೇವಸ್ಥಾನ ಪವಾಡಗಳ ಬಗ್ಗೆ ಹೇಳೋದಕ್ಕೆ ಸಾಧ್ಯವಿಲ್ಲ, ಅದಕ್ಕೋಸ್ಕರ. ಅಂಡ್ ಈ ದೇವಸ್ಥಾನದ ಒಂದು ಅಚ್ಚರಿ ಮೂಡುವಂತ ಇನ್ನೊಂದು ವಿಷಯ ಹೇಳ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈಗ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ, ಇದು ಯಶವಂತಪುರದಲ್ಲಿ ಇರುವಂತ ಸುಬೇದಾರ್ ಪಾಳ್ಯದಲ್ಲಿ ನೆಲೆಸಿರುವಂತ ಶ್ರೀ ಕಾಳಿದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಹೌದು, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡೋ ಹಾಗಿದ್ರೆ ಶ್ರೀ ಕಾಳಿ ಮಾತಾ ದೇವಸ್ಥಾನ ಯಶವಂತಪುರ ಅಂತ ಸರ್ಚ್ ಮಾಡ್ಬೋದು. ಸೊ ಇದೇ ತರ ಮತ್ತೆ ಇನ್ನಷ್ಟು ದೇವಸ್ಥಾನಗಳೊಂದಿಗೆ ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.